ಗಣಿತದಲ್ಲಿ 100ಕ್ಕೆ 100 ಅಂಕ ಗಳಿಸುವುದು ಹೇಗೆ ಮತ್ತು ಅದರ ಪೂರ್ವ ತಯಾರಿ ಹೇಗಿರಬೇಕು ಅನ್ನೋದನ್ನು ಚರ್ಚೆ ಮಾಡ್ತಾಯಿದ್ವಿ. ಅದರ ಒಂದು ಭಾಗ ಭಿನ್ನ ರಾಶಿಗಳು, ಬಹಳ ಮುಖ್ಯವಾದಂತಹ ಭಾಗ ಇದು. ಅದರ ಬಗ್ಗೆ ಒಂದು ಸ್ವಲ್ಪ ಈಗ ನಾವು ಚರ್ಚಿಸೋಣ. ಈಗ ನೋಡಿ, ಭಿನ್ನ ರಾಶಿ ಅರ್ಥ ಮತ್ತು ವಿಧಗಳನ್ನು ನೋಡೋಣ. ಪೂರ್ಣದ ಒಂದು ಭಾಗವನ್ನು ನಾವು ಭಿನ್ನ ರಾಶಿ ಅಂತ ಕರಿತೀವಿ. ಅದಕ್ಕೆ ನಾವು ಪೂರ್ಣದ ಭಾಗವನ್ನು ಭಿನ್ನ ರಾಶಿ ಎನ್ನುವರು ಅಂತ ಹೇಳ್ಬೋದು. ಅದು ಹೇಗೆ ಅನ್ನೋದನ್ನು ಇಲ್ಲಿ ಒಂದು ಕೋಷ್ಟಕದ ಮೂಲಕ ವಿವರಿಸ್ತೀನಿ ಮತ್ತು ಆ ಭಿನ್ನ ರಾಶಿಯ ಅಂಶಗಳನ್ನು ಸಹಿತ ಇಲ್ಲಿ ಚರ್ಚಿಸೋಣ. ಈಗ ನೋಡಿ, ಒಂದು ಕೋಷ್ಟಕವನ್ನು ತೆಗೆದುಕೊಳ್ಳೋಣ. ಕೋಷ್ಟಕದಲ್ಲಿ ಪೂರ್ಣ ಭಾಗ ಮತ್ತು ಅದರ ಭಾಗಗಳು, ಇದು ಭಿನ್ನ ರಾಶಿ. ಆಮೇಲೆ ಚಿತ್ರರೂಪ ನೋಡೋಣ ಅದರದ್ದು. ಆಮೇಲೆ ಭಿನ್ನ ರಾಶಿ ಹೇಗಿದೆ ಅನ್ನೋದನ್ನು ನೋಡೋಣ. ಈಗ ನೋಡಿ, ಇದು ಒಂದು ಪೂರ್ಣ ಭಾಗ ಆಗಿದೆ, ವೃತ್ತ. ಇದನ್ನು 4 ಭಾಗಗಳಾಗಿ ಮಾಡಿದ್ದೀವಿ, 4 ಭಾಗಗಳನ್ನು ತೆಗೆದುಕೊಂಡಿದ್ದೀವಿ. ಹೀಗಾಗಿ ಇಲ್ಲಿ ಇದರ ಭಿನ್ನ ರಾಶಿ ರೂಪ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ನೋಡಿ, 4 ಭಾಗಗಳನ್ನು ತೆಗೆದುಕೊಂಡಿದ್ದೀವಿ. ಹೀಗಾಗಿ 4ರಲ್ಲಿ 4, 4ನೇ 4, ಅಥವಾ ಇದನ್ನು ನಾವು 1 ಅಂತಲೂ ಕರಿಬೋದು. ಅದೇ ರೀತಿ ಈಗ ಇನ್ನೊಂದು ಉದಾಹರಣೆ ತಗೋಣ. ಈ ಚಿತ್ರ ನೋಡಿ, ಇದು ನೋಡಿ ಗೊತ್ತಾಗುತ್ತೆ ನಮಗೆ ಕಾಲು ಭಾಗ ಅಂಥೇಳಿ. ಈಗ ನೋಡಿ, ಇದು ಒಂದು ಪೂರ್ಣ ವೃತ್ತದಲ್ಲಿಯ 4 ಸಮಭಾಗ ಮಾಡಿದ್ದೀವಿ. ಆ 4 ಸಮಭಾಗದಲ್ಲಿಯ ಒಂದು ಭಾಗವನ್ನು ತೆಗೆದುಕೊಂಡಿದ್ದೀವಿ. ಹೀಗಾಗಿ ಇದನ್ನು ನಾವು ಭಿನ್ನ ರಾಶಿ ರೂಪಕ್ಕೆ 4ರಲ್ಲಿ 1 ಅನ್ನೋದನ್ನು ಇಲ್ಲಿ ಬರಿತೀವಿ. ಸೊ 1/4 ಅಂತ ಇದನ್ನು ಓದ್ತೀವಿ ನಾವು. ಅದೇ ರೀತಿ ಇನ್ನೊಂದು ಉದಾಹರಣೆ ತಗೋಣ. ಇದು ಅರ್ಧ ಇದೆ, ನೋಡಿದರೆ ಗೊತ್ತಾಗುತ್ತೆ ನಮಗೆ, ಇದು ಅರ್ಧ ಇದೆ. ಇದನ್ನು ಒಂದು ವೃತ್ತದಲ್ಲಿ ಹಾಕಿದಾಗ 4 ಸಮಭಾಗಗಳನ್ನು ಮಾಡಿ ಅದರಲ್ಲಿಯ 2 ಭಾಗಗಳನ್ನು ತೆಗೆದುಕೊಂಡಿದ್ದೀವಿ. ಹೀಗಾಗಿ ನೋಡಿ, 2 ಭಾಗಗಳನ್ನು ತೆಗೆದುಕೊಂಡಿರೋದ್ರಿಂದ ಇಲ್ಲಿ 2/4 ಅಂತ ಇದನ್ನು ಬರಿತೀವಿ. ಅಥವಾ 4ನೇ 2 ಅಂತಲೂ ನಾವು ಇದನ್ನು ಓದ್ಬೋದು. ಆಮೇಲೆ ಇನ್ನೊಂದು ಉದಾಹರಣೆ ತಗೋಣ. ಈ ಚಿತ್ರ ನೋಡಿ, ಒಂದು ವೃತ್ತವನ್ನು ಇದನ್ನು ತೆಗೆದುಕೊಂಡಾಗ ವೃತ್ತದ 4 ಸಮಭಾಗಗಳಲ್ಲಿ 3 ಭಾಗಗಳನ್ನು ತೆಗೆದುಕೊಂಡಿದ್ದೀವಿ. ಹೀಗಾಗಿ ಇದನ್ನು 3/4 ಅಥವಾ 4ನೇ 3 ಅಂತ ಇದನ್ನು ಹೇಳ್ಬೋದು. ಈ ರೀತಿ ನಾವು ಭಿನ್ನ ರಾಶಿಗಳನ್ನು ನೋಡ್ತೀವಿ. ಒಟ್ಟು ಭಾಗಗಳು, ಸಮಭಾಗಗಳು ಎಷ್ಟಿದ್ದಾವೆ ಅವುಗಳನ್ನು ಕೆಳಭಾಗದಲ್ಲಿ ಬರಿತೀವಿ. ಮೇಲೆ ಎಷ್ಟು ಭಾಗಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಮೇಲೆ ಬರಿತೀವಿ. ಈ ರೀತಿ ಭಿನ್ನ ರಾಶಿಯನ್ನು ಬರಿತೀವಿ. ಇನ್ನು ಇಲ್ಲಿ ಮೇಲೆ ಮತ್ತು ಕೆಳಗೆ ಬರೆದಿರುವಂತಹ ಸಂಖ್ಯೆಗಳಿಗೆ ಏನಂತೀವಿ ಅಂದರೆ, ಇಲ್ಲಿ ನೋಡಿ, ಒಂದು ಭಿನ್ನ ರಾಶಿಯ ಮೇಲ್ಭಾಗದಲ್ಲಿ ಬರೆದಿರೋ ಅಂಶವನ್ನು ನಾವು ಅಂಶ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಕೆಳಭಾಗದಲ್ಲಿ ಬರೆದಿರುವಂತಹ ಸಂಖ್ಯೆಯನ್ನು ನಾವು ಛೇದ ಅಂತ ಕರಿತೀವಿ. ಈಗ 1ನೇ ಉದಾಹರಣೆಯಲ್ಲಿ ನೋಡಿ, 4/4, ಇಲ್ಲಿ ಅಂಶ 4 ಆಗಿದೆ, ಛೇದನೂ 4. ಅದೇ ರೀತಿ 2ನೇ ಒಂದು ಉದಾಹರಣೆ, 1/4ರಲ್ಲಿ ಅಂಶ 1 ಆಗಿದೆ, ಛೇದ 4 ಆಗಿದೆ. ಇನ್ನು 3ನೇ ಉದಾಹರಣೆ, 2/4ರಲ್ಲಿ ಅಂಶ 2 ಆಗಿದೆ, ಛೇದ 4 ಆಗಿದೆ. ಆಮೇಲೆ 4ನೇ ಒಂದು ಉದಾಹರಣೆಯಲ್ಲಿ 3/4, ಇದರಲ್ಲಿ ಅಂಶ 3 ಆಗಿದೆ, ಛೇದ 4 ಆಗಿದೆ. ಇಷ್ಟು ಅಂಶಗಳು ನಮಗೆ ಮೊದಲಿಗೆ ಭಿನ್ನ ರಾಶಿಗೆ ಸಂಬಂಧಪಟ್ಟಂಥ ಗೊತ್ತಿರಬೇಕು. ನಂತರ ಭಿನ್ನ ರಾಶಿಯ ವಿಧಗಳನ್ನು ನೋಡೋಣ. ಸಮಭಿನ್ನ ರಾಶಿ, ವಿಷಮ ಭಿನ್ನ ರಾಶಿ ಮತ್ತು ಮಿಶ್ರ ಭಿನ್ನ ರಾಶಿ ಅಂತ ನಾವು 3 ವಿಧಗಳನ್ನು ನೋಡ್ತೀವಿ. ಅವುಗಳನ್ನೀಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಸಮಭಿನ್ನ ರಾಶಿ ಅಂದರೆ ಏನು ಅಂತಂದರೆ, ಅಂಶಕ್ಕಿಂತ ದೊಡ್ಡ ಛೇದ ಹೊಂದಿರುವ ಭಿನ್ನ ರಾಶಿಗೆ ಸಮಭಿನ್ನ ರಾಶಿ ಎನ್ನುತ್ತಾರೆ ಅಂತ ಹೇಳ್ತೀವಿ. ಇಲ್ಲಿ ಅಂಶ ಚಿಕ್ಕದಿರುತ್ತೆ, ಛೇದ ದೊಡ್ಡದಿರುತ್ತೆ. ಅದಕ್ಕೆ ನೋಡಿ, ಅಂಶಕ್ಕಿಂತ ಛೇದ ದೊಡ್ಡದು, ಇಲ್ಲಿ ಅಂಶಕ್ಕಿಂತ ದೊಡ್ಡ ಛೇದ ಇರ್ತವೆ. ಉದಾಹರಣೆ ತೆಗೆದುಕೊಳ್ಳೋಣ. ಅದಕ್ಕೆ ನೋಡಿ, 1/4
ಅಂಶ ಒಂದಿದೆ, ಛೇದ 4. ಇದರಲ್ಲಿ ದೊಡ್ಡದ್ಯಾವುದು? ಛೇದ 4, ದೊಡ್ಡ ಛೇದ ಹೊಂದಿದೆ. ಅದೇ ರೀತಿ 2/4, 3/4, 5/9 ಈ ರೀತಿ ಹಲವಾರು ಉದಾಹರಣೆಗಳನ್ನು ನಾವಿಲ್ಲಿ ನೋಡ್ಬೋದು. ಅದೇ ರೀತಿ ವಿಷಮ ಭಿನ್ನ ರಾಶಿ ಅಂದರೆ ಇದಕ್ಕೆ ವಿರುದ್ಧವಾಗಿರುವಂಥದ್ದು. ಅಂದರೆ ನೋಡಿ, ಅಂಶಕ್ಕೆ ಸಮ ಅಥವಾ ಚಿಕ್ಕ ಛೇದವನ್ನು ಹೊಂದಿರೋ ಭಿನ್ನರಾಶಿಗೆ ವಿಷಮ ಭಿನ್ನರಾಶಿ ಎನ್ನುತ್ತಾರೆ. ನೋಡಿ, ಅಂಶ ಮತ್ತು ಎರಡು ಛೇದ ಸಮ ಇದ್ರೂ ವಿಷಮ ಭಿನ್ನರಾಶಿ ಅಂತ ಕರಿತೀವಿ. 5/4, 7/2, 3/2 ಹಲವಾರು ಉದಾಹರಣೆಗಳನ್ನು ನಾವಿಲ್ಲಿ ನೋಡ್ಬೋದು. 14/9 ಇತ್ಯಾದಿ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಅಂಶವು ಛೇದಕ್ಕಿಂತ ದೊಡ್ಡದಿದೆ. ಅಂಶವು ಛೇದಕ್ಕಿಂತ ದೊಡ್ಡದು. ಅಂಶಕ್ಕೆ ಸಮ ಅಥವಾ ಚಿಕ್ಕದಾದಂತಹ ಛೇದವನ್ನು ಹೊಂದಿರುವ ಭಿನ್ನರಾಶಿಗೆ ನಾವು ಇಲ್ಲಿ ವಿಷಮ ಭಿನ್ನರಾಶಿ ಎನ್ನುತ್ತೇವೆ ಅಂತ ಹೇಳ್ತೀವಿ. ಮಿಶ್ರ ಭಿನ್ನರಾಶಿ ಒಂದು ಪೂರ್ಣಾಂಕ ಮತ್ತು ಸಮ ಭಿನ್ನರಾಶಿ ಒಟ್ಟಿಗೆ ಇರುವ ಭಿನ್ನರಾಶಿಯೇ ಮಿಶ್ರ ಭಿನ್ನರಾಶಿ ಅಂತ ಬರೀಬೋದು. ಉದಾಹರಣೆಗೆ 2 ಪೂರ್ಣಾಂಕ 1/2 ಅಂದರೆ 2 ಪೂರ್ಣಾಂಕ ಇದೆ, 1/2 ಇದು ಸಮ ಭಿನ್ನರಾಶಿ ಇದೆ. ಇಲ್ಲಿ ಸಮ ಭಿನ್ನರಾಶಿನೇ ಇರಬೇಕು, ಇದ್ರ ಜೊತೆಗೆ ವಿಷಮ ಭಿನ್ನರಾಶಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ 2 ಪೂರ್ಣಾಂಕ 1/2 ಇದು ಒಂದು ಮಿಶ್ರ ಭಿನ್ನರಾಶಿ ಆಗಿದೆ. ಅದೇ ರೀತಿ 4 ಪೂರ್ಣಾಂಕ 1/3, 5 ಪೂರ್ಣಾಂಕ 2/3 ಈ ರೀತಿ ಉದಾಹರಣೆಗಳನ್ನು ನಾವಿಲ್ಲಿ ನೋಡ್ಬೋದು. ಇನ್ನೂ ಹಲವಾರು ಉದಾಹರಣೆಗಳನ್ನು ಸಹಿತ ನಾವಿಲ್ಲಿ ನೋಡ್ತೀವಿ. ಈಗ ಸಮಾನ ಭಿನ್ನರಾಶಿಗಳು ಅವುಗಳನ್ನು ಹೇಗೆ ನಾವು ಬರೀಬೇಕು ಅನ್ನೋದನ್ನು ನೋಡೋಣ. ಮೊದಲು ಸಮಾನ ಭಿನ್ನರಾಶಿಗಳಂದ್ರೆ ಏನು ಅನ್ನೋದನ್ನು ನೋಡೋಣ. ಒಂದು ಭಿನ್ನರಾಶಿಯ ಅಂಶ ಮತ್ತು ಛೇದಗಳಿಗೆ ಒಂದೇ ಸಂಖ್ಯೆಯಿಂದ ಗುಣಿಸಿ ಪಡೆಯುವಂತಹ ಹೊಸ ಭಿನ್ನರಾಶಿಗೆ ನಾವು ಸಮಾನ ಭಿನ್ನರಾಶಿ ಎನ್ನುತ್ತಾರೆ ಅಂತ ಹೇಳ್ತೀವಿ. ಒಂದು ಭಿನ್ನರಾಶಿ ತೆಗೆದುಕೊಂಡ್ರೆ ಅದಕ್ಕೆ ಅದರ ಅಂಶ ಮತ್ತು ಛೇದಗಳಿಗೆ ಒಂದೇ ಸಂಖ್ಯೆಯಿಂದ ಗುಣಿಸಬೇಕು. ಗುಣಿಸಿದಾಗ ಬಂದಂತಹ ಹೊಸ ಭಿನ್ನರಾಶಿಗೆ ನಾವು ಸಮಾನ ಭಿನ್ನರಾಶಿ ಅಂತ ಕರಿತೀವಿ. ಹಾಗೆ ಒಂದು ಭಿನ್ನರಾಶಿಗೆ ಹಲವಾರು ಸಮಾನ ಭಿನ್ನರಾಶಿಗಳನ್ನು ನಾವು ಇಲ್ಲಿ ಬರೀಬಹುದು. ಉದಾಹರಣೆ ತೆಗೆದುಕೊಂಡಾಗ 1/2 ಇದೆ. ಇದಕ್ಕೆ ಸಮಾನ ಭಿನ್ನರಾಶಿ ಹೇಗೆ ರೂಪಿಸಬೇಕು ಅನ್ನೋದನ್ನು ನೋಡೋಣ. 1/2 ಇಲ್ಲಿ ಅಂಶ 1 ಛೇದ 2, ಎರಡಕ್ಕೂ ನಾವಿಲ್ಲಿ 2ರಿಂದ ಗುಣಿಸ್ತಾ ಇದ್ದೀವಿ. 2 ಅಂಶಕ್ಕೂ 2 ಛೇದಕ್ಕೂ 2. ಆವಾಗ ಇಲ್ಲಿ ನೋಡಿ, ನಮಗೆ 1 2 2, 2 2 4. ಹೀಗಾಗಿ 1/2ಕ್ಕೆ 2/4 ಏನಾಗಿದೆ, ಇಲ್ಲಿ ಸಮಾನ ಭಿನ್ನರಾಶಿಯಾಗಿದೆ. ಅದೇ ರೀತಿ 3/3ರಿಂದ ಗುಣಿಸಿದರೆ 3/6 ಅಂತ ಬರ್ತದೆ. ಅದು ಕೂಡ 1/2ಕ್ಕೆ ಸಮಾನ ಭಿನ್ನರಾಶಿಯಾಗಿರ್ತದೆ. ಅದೇ ರೀತಿ 4ರಿಂದ ಗುಣಿಸಿದರೆ 1 4 4, 2 4 8. ಹೀಗಾಗಿ ಅಲ್ಲಿ 4/8 ಕೂಡ 1/2ಕ್ಕೆ ಸಮಾನ ಭಿನ್ನರಾಶಿ. ಹೀಗೆ ನಾವು ಅನೇಕ ಸಮಾನ ಭಿನ್ನರಾಶಿಗಳನ್ನು ಬರೀಬೋದು. ಇನ್ನೊಂದು ಉದಾಹರಣೆಯನ್ನು ತಗೊಳ್ಳೋಣ. 2/3 ಇದಕ್ಕೆ ನಾವು 2/2ರಿಂದ ಗುಣಿಸಿದಾಗ 2 2 4, ಆಮೇಲೆ 3 2 6. ಹೀಗಾಗಿ 4/6 2/3ಕ್ಕೆ ಸಮಾನ ಭಿನ್ನರಾಶಿ ಆಗ್ತದೆ. ಇಲ್ಲಿ ಕೂಡ ನಾವು ಬೇರೆ ಸಂಖ್ಯೆಗಳಿಂದ ಗುಣಿಸಿ ನಾವು ಹಲವಾರು ಒಂದು ಸಮಾನ ಭಿನ್ನರಾಶಿಗಳನ್ನು ಕಂಡುಹಿಡಿಯಬಹುದು. ಇನ್ನು ಸಜಾತಿ ಭಿನ್ನರಾಶಿಗಳು ಇವು ಬಹಳಷ್ಟು ಮುಖ್ಯ ಆಗ್ತವೆ. ಸಜಾತಿ ಭಿನ್ನರಾಶಿಗಳು ಅಂದರೆ ಏನು ಅನ್ನೋದನ್ನು ನೋಡೋಣ. ಇವುಗಳಿಗೆ ಲೈಕ್ ಫ್ರ್ಯಾಕ್ಷನ್ಸ್ ಅಂತಲೂ ಹೇಳ್ತೀವಿ. ಈಗ ಒಂದೇ ರೀತಿಯ ಛೇದಗಳನ್ನು ಹೊಂದಿರುವ ಭಿನ್ನರಾಶಿಗಳಿಗೆ ನಾವು ಸಜಾತಿ ಭಿನ್ನರಾಶಿಗಳು ಅಂತ ಕರಿತೀವಿ. ಅಂದರೆ ಒಂದೇ ಛೇದ ಹೊಂದಿರಬೇಕು. 2 ಅಥವಾ 2ಕ್ಕಿಂತ ಹೆಚ್ಚು ಭಿನ್ನರಾಶಿಗಳು ಒಂದೇ ಛೇದ ಹೊಂದಿದ್ದರೆ ಅದನ್ನು ನಾವು ಲೈಕ್ ಫ್ರ್ಯಾಕ್ಷನ್ಸ್ ಅಥವಾ ಸಜಾತಿ ಭಿನ್ನರಾಶಿಗಳು ಅಂತ ಕರಿತೀವಿ. ಇಲ್ಲಿ ಉದಾಹರಣೆ ತಗೊಳ್ಕೋಣ. 2/7 ಇದಕ್ಕೆ ಒಂದು 2/7 ಮತ್ತು 5/7 ಇದೆ. ಇದಕ್ಕೆ ನಾವು ಸಜಾತಿ ಭಿನ್ನರಾಶಿಯನ್ನು ಅಂತ ಕರಿತೀವಿ. ಅದೇ ರೀತಿ 4/7, 3/7 ಇವೆಲ್ಲವುಗಳು ಸಜಾತಿ ಭಿನ್ನರಾಶಿಗಳು. ಏಕೆಂದರೆ ಇವುಗಳ ಛೇದ 7 ಆಗಿದೆ. ಹೀಗಾಗಿ ನಾವು ಇವುಗಳಿಗೆ ಸಜಾತಿ ಭಿನ್ನರಾಶಿಗಳು ಅಂತ ಕರಿತೀವಿ.
ಇನ್ನು ಈ ಸಜಾತಿ ಭಿನ್ನರಾಶಿಗಳ ಉಪಯೋಗ, ಗಣಿತದಲ್ಲಿ ಸಜಾತಿ ಭಿನ್ನರಾಶಿಗಳ ಸಂಕಲನ ಮತ್ತು ವ್ಯವಕಲನ ಮಾಡುವುದು ತುಂಬ ಸುಲಭ ಆಗ್ತದೆ. ಸಜಾತಿ ಭಿನ್ನರಾಶಿಗಳನ್ನು ಮಾಡೋದು ನಾವು ಕಲ್ತ್ಬಿಟ್ರೆ ನಾವು ಸುಲಭವಾಗಿ ನಾವು ಭಿನ್ನರಾಶಿಯಲ್ಲಿ ಬರುವಂತಹ ಸಂಕಲನ ಮತ್ತು ವ್ಯವಕಲನವನ್ನು ಸುಲಭವಾಗಿ ಮಾಡ್ಬೋದು. ಇನ್ನು ವಿಜಾತಿ ಭಿನ್ನರಾಶಿಗಳು ಅನ್ಲೈಕ್ ಫ್ರ್ಯಾಕ್ಷನ್ಸ್, ಹಾಗಂದರೆ ಏನು, ಬೇರೆ ಬೇರೆ ಛೇದಗಳನ್ನು ಹೊಂದಿರುವ ಭಿನ್ನರಾಶಿಗಳನ್ನು ನಾವು ವಿಜಾತಿ ಭಿನ್ನರಾಶಿಗಳು ಅಂತ ಕರಿತೀವಿ. ಉದಾಹರಣೆಗೆ 2/7, 5/6, 5/2 ಇವೆಲ್ಲ ವಿಜಾತಿ ಭಿನ್ನರಾಶಿಗಳಾಗಿರ್ತವೆ. ಏಕೆಂದರೆ ಇಲ್ಲಿ ಛೇದಗಳು ವಿಭಿನ್ನ ಇವೆ, ಬೇರೆ ಬೇರೆ ಛೇದಗಳಿವೆ, 7, 6, 2. ಹೀಗಾಗಿ ಇವುಗಳನ್ನು ನಾವು ವಿಜಾತಿ ಭಿನ್ನರಾಶಿಗಳು ಅಂತ ಕರಿತೀವಿ. ಛೇದಗಳ ಲಸ ಕಂಡುಹಿಡಿದು ಅದರಿಂದ ವಿಜಾತಿ ಭಿನ್ನರಾಶಿಗಳನ್ನು ಸಹಿತ ನಾವು ಸಜಾತಿ ಭಿನ್ನರಾಶಿಗಳಾಗಿ ಪರಿವರ್ತಿಸಲಿಕ್ಕೆ ಬರ್ತದೆ. ಹೀಗಾಗಿ ನಾವು ಸಂಕಲನ ಕ್ರಿಯೆ ಮತ್ತು ವ್ಯವಕಲನ ಕ್ರಿಯೆ ಮಾಡುವಾಗ ವಿಜಾತಿ ಭಿನ್ನರಾಶಿಗಳನ್ನು ಸಹಿತ ನಾವು ಸಜಾತಿ ಭಿನ್ನರಾಶಿಗಳಾಗಿ ಪರಿವರ್ತಿಸಿ ನಾವು ಆ ಎರಡು ಕ್ರಿಯೆಗಳನ್ನು ಸುಲಭವಾಗಿ ಮಾಡುವಂಥದ್ದಿದೆ. ಉದಾಹರಣೆಗೆ 2/3 ಮತ್ತು 1/4 ಇವುಗಳನ್ನು ಸಜಾತಿ ಭಿನ್ನರಾಶಿಗಳಾಗಿ ಪರಿವರ್ತಿಸ್ಬೋದು. ಇವುಗಳ ಲಸವನ್ನು ಕಂಡುಹಿಡಿಯಬೇಕಾಗ್ತದೆ. ಈಗ 3 ಮತ್ತು 4ರ ಲಸ 12 ಆಗಿದೆ. 12, ಈ 12ಅನ್ನು ಉಪಯೋಗಿಸ್ಕೊಂಡು ನಾವು ಛೇದ 12 ಆಗೋ ಹಾಗೆ ಮಾಡಬೇಕಾಗುತ್ತೆ. ಅದನ್ನು ನಾವು ಸಂಕಲನ ಮತ್ತು ವ್ಯವಕಲನ ಹೇಳುವಾಗ ಡಿಟೇಲ್ ಆಗಿ ಅಲ್ಲಿ ಚರ್ಚಿಸೋಣ. ನಾವು ಮುಂದಿನ ಒಂದು ವಿಡಿಯೋನಲ್ಲಿ ಭಿನ್ನರಾಶಿಗಳ ಮೇಲಿನ ಕ್ರಿಯೆಗಳನ್ನು ನೋಡೋಣ. ಧನ್ಯವಾದಗಳು.